ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಜೊತೆಗೆ ಮಾತಾಡೋ ಸುರೇಶ್ ಬಾಬು ಅವರು ಈಗಾಗಲೇ ಈ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಗೆ ಯಾಕೆ ಸಿಟ್ಟು ಅಥವಾ ಗ್ಯಾರಂಟಿ ಸಮಿತಿ ಬಗ್ಗೆ ಯಾಕೆ ಸಿಟ್ಟು ನಿಮ್ಗೆ? ಗ್ಯಾರಂಟಿ ಬಗ್ಗೆ ಸಮಿತಿ ಬಗ್ಗೆ ಸಿಟ್ಟಿಲ್ಲ, ಗ್ಯಾರಂಟಿ ಯೋಜನೆ ಬಗ್ಗೆನೂ ನಮ್ಗೆ ಯಾರಿಗೂ ಸಿಟ್ಟಿಲ್ಲ. ಇವರು ಸರ್ಕಾರದಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಕಾಂಗ್ರೆಸ್ನವರು ಇದನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಅದನ್ನ ಅನುಷ್ಠಾನಕ್ಕೆ ತರೋದು ನಮ್ಮೆಲ್ಲರ ಒತ್ತಾಯನೂ ಕೂಡ ಇದೆ. ರಾಜ್ಯಕ್ಕೆ ಈ ತರ ಮಾತು ಕೊಟ್ಟಿದ್ರಿ ನಡೀರಿ ಅಂತ. ಹಿಂದೆ ಕುಮಾರಸ್ವಾಮಿ ಅವರು ಒಂದು ಮಾತು ಕೊಟ್ಟಿದ್ರು, ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ. ಅವಾಗ ಹಠ ಹಿಡಿದ್ರು ಎಲ್ಲರೂ ಕೂಡ. 36,000 ಕೋಟಿ ಹಣವನ್ನ ಸಾಲವನ್ನು ಬಡವರು ರೈತರ ಸಾಲವನ್ನ ಮನ್ನಾ ಮಾಡಿದಂಥದ್ದು ಕುಮಾರಸ್ವಾಮಿ ಅವರ ಹೆಗ್ಗಳಿಕೆ ಇದೆ. ಇವ್ರೇನು ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು, ಭಾಗ್ಯಗಳನ್ನ ಅನುಷ್ಠಾನಕ್ಕೆ ತರಲಿ, ಅವ್ರೆಲ್ಲರಿಗೂ ಕೂಡ ಸಮರ್ಪಕ ಕೊಡ್ಲಿ. ಈ ಭಾಗ್ಯಗಳನ್ನ ಇವ್ರು ಹೆಂಗ್ ಕೊಡ್ತಾ ಇದಾರೆ? ಅದು ಯಾವ್ದಾದ್ರು ಚುನಾವಣೆ ಇದ್ದಾಗ, ಬೈ ಎಲೆಕ್ಷನ್ಸ್ ಇದ್ದಾಗ, ಈಗ ಮುಂದೆ ಜರ್ಪಿ ಬರುತ್ತೆ ಅಂತ 4 ತಿಂಗಳಿಂದ ಕಾಯ್ತಾ ಇದ್ದಾರೆ. ಅವ್ರ ಹಣ ಆಗ್ತಾ ಇಲ್ಲ. ಇದೆಲ್ಲದನ್ನು ಕೂಡ ಖಂಡಿಸಿ ಜೊತೆನಲ್ಲಿ ಇದಕ್ಕೆ ಸಮಿತಿ ಮಾಡೋ ಅವಶ್ಯಕತೆ ಏನಿದೆ? ಇವರು ನೇರವಾಗಿ DBT ಮುಖಾಂತರ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಸಮಿತಿ ಬೇಕಾ? ಅವಶ್ಯಕತೆ ಇದೆಯಾ? ಸುಮ್ನೆ ವರ್ಷಕ್ಕೆ 12 ಕೋಟಿ ರೂಪಾಯಿ ಇವ್ರಿಗೆ ಸಂಬಳಗಳು, ತಾಲೂಕು ಮಟ್ಟದ ಸಮಿತಿಗೆ, ಜಿಲ್ಲಾ ಮಟ್ಟದ ಸಮಿತಿಗೆ, ರಾಜ್ಯ ಮಟ್ಟದ ಸಮಿತಿಗೆ 12 ಕೋಟಿ ರೂಪಾಯಿ ಪ್ರತಿ ವರ್ಷ ಇವ್ರಿಗೆ ಸಂಬಳ ಕೊಡಕ್ಕೆ. ಇದೇನು ಇವ್ರ ಅಪ್ಪನ ಮನೆ ಆಸ್ತಿನ, ಕಾಂಗ್ರೆಸ್ ಆಸ್ತಿನ ಇದು? ಸೊ ವರ್ಷಕ್ಕೆ 5 ವರ್ಷಕ್ಕೆ 60 ಕೋಟಿ ರೂಪಾಯಿ ಹಣನ ಇವ್ರ ಪಕ್ಷಕ್ಕೆ ಬಳಸ್ಕೊತಾ ಇರ್ತಕ್ಕಂಥದ್ದನ್ನ ಖಂಡಿಸಿ, ಇದು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನೀವೇನಾದ್ರು ಅಧಿಕಾರ ಕೊಡಬೇಕು, ಅವ್ರಿಗೇನಾದ್ರು ಕೊಡಬೇಕು ಅಂದ್ರೆ ನಿಮ್ಮ ಪಕ್ಷದ ಹಣದಲ್ಲಿ, ನಿಮ್ಮ ಪಕ್ಷದ ಬೊಕ್ಕಸದಲ್ಲಿ ಕೊಡಿ. ಇದು ಸರ್ಕಾರದ ದುಡ್ಡು, ನಿಮ್ಮ ಮನೆ ದುಡ್ಡಲ್ಲ ಸ್ವಾಮಿ. ದಯಮಾಡಿ ಇದನ್ನು ವಿರೋಧಿಸಿ, ಇದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ. ಹೇಗಿರುತ್ತೆ ಸರ್ ಸ್ವರೂಪ? ಇದನ್ನ ಈಗ ಸರ್ಕಾರ ಹೇಳ್ತಿದೆ ನಮ್ಮ ನಿಲ್ವಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಇವತ್ತು ನಿನ್ನೆಯಿಂದನೂ ಕೂಡ ನಾವು ಸದನದಲ್ಲಿ ಅದನ್ನ ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ಕೆಂಗಲ್ ಹನುಮಂತಯ್ಯನವ್ರ ಮುಂದೆ ನಾವು ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಈಗ ಸದನದ ಒಳಗಡೆ ಕೂಡ ನಾವು ಧ್ವನಿಯನ್ನ ಎತ್ತುತ್ತೇವೆ. ಅಲ್ಲೂ ಕೂಡ ಇವರು ದಪ್ಪ ಚರ್ಮದವರು, ಇವರು ಇದನ್ನ ಕೇಳಲ್ಲ ಅಂದ್ರೆ ನಾವು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ. ರಾಜ್ಯಪಾಲರ ಮೊರೆ ಹೋಗ್ತಕ್ಕಂಥದ್ದು ಅನಿವಾರ್ಯ. ರಾಜ್ಯಪಾಲರು ಭೇಟಿ ಮಾಡ್ತೀರಿ ಹಾಗಾದ್ರೆ? ಸಮಯ ಕೇಳಿದ್ರೆ ಇವ್ರು ಇಲ್ಲಿ ಕೊಡದೇ ಇದ್ರೆ ಅನಿವಾರ್ಯ. ಇವ್ರು ಏನಾದ್ರೂ ಕೂಡ ಇಲ್ಲಿ ಇದಕ್ಕೂ ಕೂಡ ಮಣೆ ಆಗ್ದಲೆ, ಇದು ಏನಾದ್ರು ಕೂಡ ಅವ್ರಿಗೆ ಮನಸ್ಸಿಗೆ ಅರಿವಾಗಿ ಸರ್ಕಾರದ ದುಡ್ಡು ನಾವು ದುರುಪಯೋಗ ಪಡಿಸ್ಕೊಂಡ್ರೆ ನಾಳೆ ನಾವು ಎಲ್ಲರಿಗೂ ಕೂಡ ಅಕೌಂಟಬಿಲಿಟಿ ಇರ್ತೀವಿ ಅಂತಕ್ಕಂಥದ್ದು ಏನಾದ್ರು ಕೂಡ ಇವ್ರ ಮನಸ್ಸಿಗೆ ಕಿಂಚಿತ್ತಾದ್ರೂ ಕೂಡ ಮನವರಿಕೆ ಆದ್ರೆ ಇದನ್ನ ತಕೋತಾರೆ. ಇಲ್ಲ ಅಂತಂದ್ರೆ ನಾವು ಅನಿವಾರ್ಯ ಮುಂದಕ್ಕೆ ಮೇಲೆ ಹೋಗ್ಬೇಕಾಗಂತ ಅನಿವಾರ್ಯ ಪ್ರಸಂಗ ಉದ್ಭವ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಧನ್ಯವಾದ. ಇದು ಸುರೇಶ್ ಬಾಬು ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.